ಉತ್ತರ ಪ್ರದೇಶದಲ್ಲಿ ಹಗಲು ಹೊತ್ತಿನಲ್ಲಿ ಎರಡು ಗುಂಪುಗಳ ನಡುವೆ ಗುಂಡಿನ ದಾಳಿ. ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಗುಂಡಿನ ಚಕಮಕಿ ತೊಡಗಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳು ಗುಂಡಿನ ಚಕಮಕಿಯಲ್ಲಿ ತೊಡಗಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹೊರಹೊಮ್ಮಿದೆ. ವರದಿಗಳ ಪ್ರಕಾರ ಉತ್ತರ ಪ್ರದೇಶದ ಬರೇಲಿಯ ಫಿಲಿಬಿತ್ ಬೈಪಾಸ್ ರಸ್ತೆಯಲ್ಲಿ ಬಜರಂಗ ದಾಬಾ ಬಳಿಯ ಪ್ಲಾಟ್ ವಶಪಡಿಸಿಕೊಳ್ಳುವ ವಿಚಾರದಲ್ಲಿ ಎರಡು ಪಕ್ಷಗಳ ನಡುವೆ ಹಗಲು ಹೊತ್ತಿನಲ್ಲಿ ಗುಂಡಿನ ದಾಳಿ ನಡೆದಿದೆ. ಇಜತ್ ನಗರ ಪ್ರದೇಶದ ಲಾಲ್ಪುರ ಗ್ರಾಮದ ನಿವಾಸಿ ಆದಿತ್ಯ ಉಪಾಧ್ಯಾಯ ಅವರು ಫಿಲಿಬಿತ್ ಬೈಪಾಸ್ ರಸ್ತೆಯ ಬಜರಂಗ್ ದಾಬಾ ಬಳಿ ಶಂಕರ್ ಮಹಾದೇವ್ ಮಾರ್ಬಲ್ಸ್ ಎಂಬ ಮಾರ್ಬಲ್ ಅಂಗಡಿಯನ್ನು ನಡೆಸುತ್ತಿದ್ದಾರೆ ಎಂದು ಸ್ಥಳೀಯ ವರದಿಯೊಂದು ತಿಳಿಸಿದೆ. ಜೂನ್ 22ರ ಶನಿವಾರ ಬೆಳಿಗ್ಗೆ ಆರೋಪಿ ಪಕ್ಷದಿಂದ ರಾಜೀವ್ ರಾಣಾ ಎಂದು ಗುರುತಿಸಲಾದ ಬಿಲ್ಡರ್ 40ರಿಂದ 50 ಅಪರಿಚಿತ ವ್ಯಕ್ತಿಗಳೊಂದಿಗೆ ಆದಿತ್ಯ ಉಪಾಧ್ಯಾಯ ಅವರ ಅಂಗಡಿಗೆ 2 ಜೆಸಿಬಿಗಳನ್ನು ತಂದು ಅದನ್ನು ಧ್ವಂಸ ಮಾಡಲು ಪ್ರಾರಂಭಿಸಿದರು ಮತ್ತು ಅದನ್ನು ಕೆಡವಲು ಪ್ರಯತ್ನಿಸಿದರು. ಪರಿಸ್ಥಿತಿ ತ್ವರಿತವಾಗಿ ಉಲ್ಬಣಗೊಂಡಿತ್ತು ಮತ್ತು ಎರಡೂ ಕಡೆಯವರು ಪರಸ್ಪರ ಗುಂಡು ಹಾರಿಸಲು ಪ್ರಾರಂಭಿಸಿದರು. ಘರ್ಷಣೆ ಪರಿಣಾಮವಾಗಿ 2 ಜೆಸಿಬಿಗಳಿಗೆ ಬೆಂಕಿ ಹಚ್ಚಲಾಗಿದ್ದು, ಗುಂಡಿನ ಚಕಮಕಿಯಲ್ಲಿ ಒಬ್ಬ ವ್ಯಕ್ತಿ ಗಾಯಗೊಂಡಿದ್ದಾನೆ. ಹೆಚ್ಚಿನ ತನಿಖೆಗಾಗಿ ಸ್ಥಳೀಯ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಅಪರಾಧ ತನಿಖೆಯ ಭಾಗವಾಗಿ ಪೊಲೀಸರು ಆರೋಪಿಯ ಕಾರು ವಶಪಡಿಸಿಕೊಂಡಿದ್ದಾರೆ.